ಮೇಡಮ್ ಈಗ ಸಚಿವರು ರಾಜೀನಾಮೆಯನ್ನು ಸಹ ಕೊಡ್ತಿದ್ದಾರೆ, ನ್ಯಾಯ ಸಿಕ್ಕಿದೆ ಅನ್ಸುತ್ತೆ ಸರ್? ನ್ಯಾಯ ಸಿಕ್ಕಿದೆ ಅಂತಲ್ಲ, ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು ಅಂತ ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಾನು ಯಾರೇ ತಪ್ಪಿತಸ್ಥರಿದ್ರೂ ಹೆಚ್ಚಿನ ತನಿಖೆ ಆಗಿ ಯಾರಿಗೆಲ್ಲ ಶಿಕ್ಷೆ ಆಗಬೇಕು ಸರ್. ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು, ನಾನು ಇಷ್ಟೇ ಕೇಳ್ಕೊತಾ ಇರೋದು ಸರ್. ನಾವು ಇವ್ರು ರಾಜೀನಾಮೆ ಕೊಟ್ಟಿದ ತಕ್ಷಣ ಅದು ಇನ್ನೂ ತಪ್ಪು ಹೊರಗಡೆ ಬರೋದಿಲ್ಲ ಅಂತಲ್ಲ, ಇನ್ನೂ ನಮಗೆ ಹೆಚ್ಚಿನ ತನಿಖೆ ಆಗಬೇಕು, ಅದು ಶಿಕ್ಷೆ ಆಗಬೇಕು ಸರ್. ನಾನು ಇಷ್ಟೇ ನಾನು ಕೇಳ್ಕೊತಾ ಇರೋದು ಅಷ್ಟೇ ಸರ್, ಬೇರೆ ನಾವು ಕೇಳ್ಕೊತಾ ಇರೋದು. ತುಂಬ ಜನ ಹೆಸರು ಸಹ ಬರೆದಿದ್ರು. ಹಾಂ ಸರ್, ಅದೇ ಸರ್ 3 ಜನ ತಪ್ಪಿತಸ್ಥರ ಮೇಲೆ ಹೆಸರು ಬರೆದಿದ್ರು. ಅವ್ರದ್ದೇ ಅವ್ರಿಗೆ ಅಷ್ಟಿಗೂ ಶಿಕ್ಷೆ ಆಗಬೇಕು ಸರ್, ಹೆಚ್ಚಿನ ಶಿಕ್ಷೆ ಆಗಬೇಕು ಅವರಿಗೆ. ಈಗ ನಾವು ಜೀವ ನಮ್ಮ ಮನೇಲಿ ನಾವು ಕಳ್ಕೊಂಡಿದ್ದು ಎಷ್ಟು ನೋವಿದೆ ಅಂತ ನಮಗೆ ಮಾತ್ರ ಗೊತ್ತಿದೆ. ಅದರಿಂದ ಅವ್ರಿಗೆ ಹೆಚ್ಚಿನ ತನಿಖೆನೂ ಆಗಬೇಕು ಮತ್ತು ಅವ್ರಿಗೆ ಶಿಕ್ಷೆನೂ ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಎಲ್ಲ ರಾಜೀನಾಮೆ ಕೊಟ್ಟರೆ ಸಾಕಾಗುತ್ತೆ. ಅದೇ ಸರ್ ಹೇಳ್ತಾ ಇದ್ದೀನಲ್ಲ, ಹೆಚ್ಚಿನ ತನಿಖೆ ಆಗಬೇಕು, ನಮಗೆ ಶಿಕ್ಷೆ ಯಾರೇ ತಪ್ಪಿತಸ್ಥರಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಸರ್, ಇಷ್ಟೇ ನಾವು ಕೇಳ್ಕೊತಾ ಇದ್ದೀವಿ. ಈ ಘಟನೆ ಎಲ್ಲ ನಡೀತಿಲ್ಲ, ಇಷ್ಟೆಲ್ಲ ಬೆಳವಣಿಗೆ ಆಗಿದೆ, ಹಣ ವಾಪಸ್ ಬರ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಮತ್ತೆ ಸಚಿವರು ರಾಜೀನಾಮೆ ಕೊಟ್ಟರು, ಸಿಬಿಐ ಇನ್ಕ್ವೈರಿ ಕೂಡ ಆರಂಭ ಆಗುತ್ತೆ ಸರ್. ಅದನ್ನು ಮುಂಚೆನೆ ಮಾಡಿದ್ರೆ ನಮ್ಮ ಮನೆ ಜೀವ ಉಳಿತಾ ಇತ್ತಲ್ವಾ ಸರ್. ಈಗ ಇವ್ರು ಸಿಬಿಐ ತನಿಖೆ ಮಾಡಿರ್ಬೋದು, ಬೇರೆ ರೀತಿ ಅರೆಸ್ಟ್ ಆಗಿರ್ಬೋದು, ಎಲ್ಲ ರಾಜೀನಾಮೆ ಕೊಟ್ಟರು ನಮ್ಮ ಮನೆಯವ್ರು ವಾಪಸ್ ಬರಲ್ವಲ್ಲ ಸರ್. ನಮ್ಮ ಮನೆಯವ್ರು ಯಾವುದೇ ರೀತಿ ವಾಪಸ್ ಬರಲ್ಲ. ಈಗ ನೋವಾಗಿರೋದು ನಮಗೆ ತಾನೇ ಸರ್, ಅದಕ್ಕೆ ಹೇಳೋದು ಈ ಹೆಚ್ಚಿನ ತನಿಖೆ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಈಗ ಅವ್ರ ಡೆತ್ ನೋಟ್ ಅಲ್ಲಿ ಸಚಿವರ ಹೆಸರು ಮೌಖಿಕ ಸಚಿವರ ಹೆಸರು ಮೌಖಿಕವಾಗಿ ಸಚಿವ ಸೂಚನೆ ಕೊಟ್ಟರೆ ಹೇಳಿದ್ರು, ಕೊನೆಗೂ ಸಚಿವರು ರಾಜೀನಾಮೆ ಆಯ್ತು ಈಗ ಡೆತ್ ನೋಟ್ ಪ್ರಕಾರವಾಗಿ. ಹಾಂ ಸರ್, ಅದನ್ನೇ ಹೇಳ್ತಿದ್ದೀನಲ್ಲ ಸರ್, ಹೆಚ್ಚಿನ ತನಿಖೆ ಆಗಬೇಕು, ಯಾರೇ ತಪ್ಪಿತಸ್ಥರು ಶಿಕ್ಷೆ ಆಗಬೇಕು, ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು, ನಾನು ಇಷ್ಟೇ ಕೇಳ್ಕೊತಾ ಇರೋದು. ಅಂದ್ರೆ ಅವ್ರಿಗೆ ಸಾಕಷ್ಟು ಒತ್ತಡ ಇತ್ತು ಅಂತ, ಸಚಿವರು ಕೂಡ ಒತ್ತಡ ಹಾಕಿದ್ರು ಅಂತ. ಒತ್ತಡ ಇತ್ತು ಸರ್ ಅವರಿಗೆ. ಆ ಒತ್ತಡ ಇರೋದಕ್ಕೇನೆ ಅವ್ರು ಡೆತ್ ನೋಟಲ್ಲಿ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಮತ್ತೆ ಹೋದರೆ ನಾನು ಮತ್ತೆ ಅದೇ ಒತ್ತಡನ ಅನುಭವಿಸ್ಬೇಕಲ್ಲ ಅನ್ನೋದೊಂದು ಇದಕ್ಕೆ ಅವರು ನಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಅವರು ಅಂದ್ರೆ ಸಾಕಷ್ಟು ಬೇನಾಮಿ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ, ಹಣ ಬೇರೆ 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 ರಾಜ್ಯಗಳೆಲ್ಲ ಹಣ. ಅದೇ ಸರ್ ಹೇಳ್ತೀನಲ್ಲ, ಹಣ ವಾಪಸ್ ಬರ್ಬೋದು, ಬಟ್ ನಮ್ಮ ಮನೆಯವ್ರ ಜೀವ ವಾಪಸ್ ಬರಲ್ವಲ್ಲ ಸರ್. ಅದಕ್ಕೋಸ್ಕರ ನಾವು ಕೇಳ್ಕೊತಾ ಇರೋದು ಅಷ್ಟೇ ಸರ್, ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು, ಅಷ್ಟೇ ನಾವು ಕೇಳ್ಕೊತಾ ಇರೋದು ಸರ್. ಈ ತೃಪ್ತಿ ಇದೆಯಮ್ಮ, ಇದೆಲ್ಲ ಬೆಳವಣಿಗೆ ಆಗ್ತದೆಲ್ಲ ತೃಪ್ತಿ ಇದೆಯಾ ಸರ್ಕಾರದೆಲ್ಲ? ಸರ್ಕಾರದ್ದು ಒಂದು ಲೆಕ್ಕದಲ್ಲಿ ತೃಪ್ತಿ ಇದೆ ಸರ್, ಆದರೂ ವಿಷಯ ಏನಂತ ಹೊರಗಡೆ ಬರ್ತಾ ಇಲ್ಲ ಸರ್. ಬರೀ ಅಮೌಂಟ್ ಒಂದೇ ಬರ್ತಾ ಇದೆ, ಬಟ್ ಅವ್ರ ಮೇಲೆ ಯಾವ ರೀತಿ ಪ್ರೆಷರ್ ಬಿದ್ದಿದೆ ಅನ್ನೋ ಸತ್ಯ ಹೊರಗಡೆ ಬರ್ತಾ ಇಲ್ಲ. ಅಂದ್ರೆ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಈಗ ಈ ಪ್ರಕರಣದಲ್ಲಿ. ಹಾಂ ಸರ್, ಇಬ್ಬರು ಅರೆಸ್ಟ್ ಆಗಿದ್ದಾರೆ. ನಿಗಮದ MD ಆಗಿರ್ಬೋದು, ಇವರಾಗಿರ್ಬೋದು, ಪರಶುರಾಮ್ ಆಗಿರ್ಬೋದು. ಅದೇ ನಾವು ನ್ಯೂಸಲ್ಲಿ ನೋಡೇ ತಿಳ್ಕೊಂಡಿದ್ದೆ ಸರ್, ನಾವು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಯಾರೇ ತಪ್ಪಿತಸ್ಥರಿದ್ದಾರೋ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊತೇವೆ. ತನಿಖೆ ಆಗಬೇಕು ಸರ್ ನಮಗೆ, ಅಷ್ಟೇ ನಾವು ಕೇಳ್ಕೊತಾ ಇರೋದು. ಸತ್ಯ ಹೊರಗಡೆ ಬರಬೇಕು ಸರ್, ಯಾಕಂದರೆ ಹಣ ಒಂದೇ ಅಲ್ಲ ಸರ್, ಬೇರೆ ರೀತಿನೂ ಪ್ರೆಷರ್ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸತ್ಯ ಏನು ಹೊರಗಡೆ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮಾನಸಿಕವಾಗಿ ತುಂಬ ಹಿಂಸೆ ಆಗಿದ್ದಾರೆ ಅಂತ ಅದೇನು ಪೇಪರಲ್ಲಿ ಬಂದಿದೆ ಸರ್ ನಮಗೆ. ಅದಕ್ಕೆ ಅದೆಲ್ಲ ನೋಡುವಾಗ ನಮಗೆ ಬೇಜಾರಾಗ್ತಾ ಇದೆ ಸರ್. ಅವರೊಂದು ಎಷ್ಟೊಂದು ಮಾನಸಿಕವಾಗಿ ಹಿಂಸೆ ಪಟ್ಟಿದ್ದಾರೆ, ಎಷ್ಟೊಂದು ಪ್ರೆಷರ್ ಅವರು ತಗೊಂಡಿದ್ದಾರೆ ಅನ್ನೋದಕ್ಕೋಸ್ಕರ. ಅದರಿಂದ ನಮಗೆ ಸತ್ಯ ಹೊರಗಡೆ ಬರಬೇಕು, ಹೆಚ್ಚಿನ ತನಿಖೆ ಆಗಬೇಕು, ತಪ್ಪಿತಸ್ಥರು ಯಾರೇ ಇದ್ರೂ ಶಿಕ್ಷೆ ಆಗಬೇಕು, ಇಷ್ಟೇ ನಾವು ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್, ಇನ್ನು ನಮ್ಗೆ ಏನು ವಿಚಾರ ಗೊತ್ತಿಲ್ಲ. ನೀವು ಈಗ ಮೀಡಿಯಾ ಮುಖಾಂತರ ತನಿಖೆ ಮುಖಾಂತರ ಬಂದ್ರೆ ನಮಗೆ ವಿಚಾರ ಗೊತ್ತಾಗೋದು, ಅಲ್ಲಿವರೆಗೂ ನಮ್ಗೇನು ಗೊತ್ತಿಲ್ಲ ಸರ್. ನಮ್ಗೆ ಇದರಲ್ಲಿ ಇನ್ನಷ್ಟು ಜನರು ತಲೆದಂಡ ಅಂದ್ರೆ ಅರೆಸ್ಟ್ ಆಗ್ಬೋದು ಅಂತ ಅನ್ಕೊಂಡಿರಾ? ಯಾಕಂದ್ರೆ ದೊಡ್ಡ ದೊಡ್ಡ ತಲೆಗಳೇ ಇದಾವೆ ಇದರಲ್ಲಿ ಈ ಹಗರಣದಲ್ಲಿ. ಅದೇ ಸರ್, ಅದೇ ನಮಗೆ ಇದ್ರ ವಿಚಾರ ಏನೂ ಗೊತ್ತಿಲ್ಲ. ಮೀಡಿಯಾ ಮುಖಾಂತರನೋ ಇಲ್ಲ ಪೇಪರು TV ಯಲ್ಲಿ ಬಂದಿದ್ದ ನ್ಯೂಸ್ ಮಾತ್ರ ನಮ್ಗೆ ಗೊತ್ತಾಗ್ತಿದೆ, ಬಟ್ ನಮ್ಗೆ ಯಾವುದೇ ರೀತಿ ಈ ಥರ ಇರ್ಬೋದು ಆ ಥರ ಇದೆಲ್ಲ ವಿವಾಹಗಳೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಇರೋದು ಸತ್ಯ ಅದು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.